ಕೋರ್ಟ್ನ ನೋಟಿಸ್ ಅನ್ನ ನೀಡಲು ಹೋಗಿದ್ದಂತಹ ಅಮೀನ್ ಕಣ್ಣಿಗೆ ಮಹಿಳೆ ಖಾರದ ಪುಡಿಯನ್ನ ಹೆಚ್ಚಿದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಖಾರದ ಪುಡಿ ಎರಚಿದಂತಹ ಸಾಕಮ್ಮಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಈಗ ಮೊನ್ನೆ ಆದಂತಹ ಘಟನೆ ಇದು. ಅಮೀನ್ ಕಣ್ಣಿಗೆ ಮಹಿಳೆ ಖಾರದ ಪುಡಿಯನ್ನ ಎರಚಿರ್ತಾರೆ. ಯಾವ ಸಂಬಂಧ ನೋಟಿಸ್ ಕೊಡ್ಲಿಕ್ಕೆ ಹೋಗಿರ್ತಾರೆ. ಆ ವಿಚಾರವಾಗಿ ನೋಡಿ ಮಹಿಳೆ ಖಾರದ ಪುಡಿಯನ್ನ ಹೆಚ್ಚಿರ್ತಾಳೆ. ಸೊ ಈ ಸಂಬಂಧವಾಗಿ ಖಾರದ ಪುಡಿ ಎರಚಿದಂತಹ ಸಾಕಮ್ಮ ಅವರಿಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಕೆಆರ್ ಪೇಟೆ ಅಪರ ಹಿರಿಯ ಶ್ರೇಣಿ ನ್ಯಾಯಾಧೀಶರಿಂದ ಆದೇಶವನ್ನು ಹೊರಡಿಸಲಾಗಿದೆ. ನೋಟಿಸ್ ಕೊಡಲು ಬಂದಾಗ ಶಂಕರೇಗೌಡ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿರುತ್ತೆ. ಕೆಆರ್ ಪೇಟೆ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ನಡೆದಿರುತ್ತೆ ಈ ಒಂದು ಘಟನೆ. ತನ್ನ ಗಂಡನನ್ನ ಎಲ್ಲಿ ಬಂಧಿಸಿಬಿಡ್ತಾರೋ ಅನ್ನುವಂತಹ ಭಯದಲ್ಲಿ ಖಾರದ ಪುಡಿಯನ್ನ ಹೆಚ್ಚಿರುವಂಥದ್ದು. ಅವಿದ್ಯಾವಂತೆ ಪಾಪ ಗೊತ್ತಿರ್ಲಿಕ್ಕಿಲ್ಲ ಏನಿರುತ್ತೆ ಕಾನೂನು ಪ್ರಕಾರವಾಗಿ ಏನು ಎತ್ತ ಗೊತ್ತಿರ್ಲಿಕ್ಕಿಲ್ಲ. ಗೊತ್ತಿದ್ದು ಮಾಡಿದರೆ ಅದು ಖಂಡಿತವಾಗಿಯೂ ತಪ್ಪೇ. ಜೊತೆಗೆ ಈಗಾಗಲೇ ಆಕೆಗೆ 14 ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿರುವಂಥದ್ದು. ನೋಡಿ, ಎಲ್ಲಿ ನನ್ನ ಗಂಡನ್ನ ಬಂಧಿಸ್ಬಿಡ್ತಾರೋ ಅನ್ನುವಂತಹ ಭಯದಲ್ಲಿ ಖಾರದ ಪುಡಿಯನ್ನು ಎರಚಿಬಿಟ್ಟಿದ್ದಾರೆ. ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ದಾರಲ್ಲ, ನನ್ನ ಗಂಡನ್ನ ಅರೆಸ್ಟ್ ಮಾಡಿ ಕರ್ಕೊಂಡೇ ಹೋಗಿಬಿಡ್ತಾರೇನೋ ಅನ್ನುವಂತಹ ಭಯದಲ್ಲಿ ಆಕೆ ಮಾಡಿದ್ದಾಳೆ. ಸಾಕಮ್ಮ ವಿರುದ್ಧವಾಗಿ ಶಂಕರೇಗೌಡ ದೂರು ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿರುತ್ತೆ. ಇನ್ನು ಸಾಕಮ್ಮ ವಶಕ್ಕೆ ಪಡೆದುಕೊಂಡು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಇನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ.